ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗುವ ಬಡಾವಣೆಯಲ್ಲಿನ ನಿವೇಶನವನ್ನು ನೋಂದಣಿ ಮಾಡದಂತೆ ಉಪನೋಂದಣಾಧಿಕಾರಿಗೆ ಪತ್ರ ಬರೆಯಲು ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ನಗರದ ಮುಡಾ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷ ಬಿಪಿ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ಗುರುವಾರ ಆಯೋಜಿಸಿದ್ದ ಸಾಮಾನ್ಯ ಸಭೆಯಲ್ಲಿ ಅನಧಿಕೃತ ಬಡಾವಣೆ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ಸಭೆಯ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್ ಹಾಗೂ ಆಯುಕ್ತ ಎಂಪಿ ಕೃಷ್ಣಕುಮಾರ್ ಅವರು, ಮುಡಾ ವ್ಯಾಪ್ತಿಯಲ್ಲಿ ಸುಮಾರು 20ರಿಂದ 30 ಅನಧಿಕೃತ ಬಡಾವಣೆ ನಿರ್ಮಾಣವಾಗಿವೆ. ಅವುಗಳಲ್ಲಿ ಸದ್ಯಕ್ಕೆ 8 ಬಡಾವಣೆಗಳಲ್ಲಿನ ನಿವೇಶನ ಮಾರಾಟ ಮಾಡುವ ಪ್ರಯತ್ನ ನಡೆದಿದೆ. ಮುಡಾದಿಂದ ಪ್ರಸ್ತುತ 8 ಬಡಾವಣೆಯನ್ನು ಅನಧಿಕೃತವೆಂದು ತಿಳಿಸಿದ್ದಾರೆ. ತಾಲೂಕಿನ ಪಣಕನಹಳ್ಳಿಯ ಸರ್ವೆ ನಂಬರ್ 25/6, ಹೊಳಲು ಸರ್ವೆ ನಂಬರ್ 48/3, ಕಿರಗಂದೂರು ಸರ್ವೆ ನಂಬರ್ 116/1B2, ಮಂಡ್ಯ ನಗರದ ಸರ್ವೆ ನಂಬರ್ 255, ಗೋಪಾಲಪುರ ಸರ್ವೆ ನಂಬರ್ 39/4, ಗುತ್ತಲು ಸರ್ವೆ ನಂಬರ್ 700 ಮತ್ತು 701, ಕ್ಯಾತುಂಗೆರೆ ಸರ್ವೆ ನಂಬರ್ 38/4, 38/9 ಹಾಗೂ 45ರಲ್ಲಿ ಅನಧಿಕೃತ ಬಡಾವಣೆಗಳು ನಿರ್ಮಾಣವಾಗಿವೆ. ಸದ್ಯಕ್ಕೆ ಎಷ್ಟು ಎಕರೆ ಜಮೀನಿದೆ ಎನ್ನುವ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ ಎಂದು ಮುಡಾ ಆಯುಕ್ತ ಎಂಪಿ ಕೃಷ್ಣಕುಮಾರ್ ತಿಳಿಸಿದರು. ಇದಲ್ಲದೆ ಈಗಾಗಲೇ ಅಂತಹ ಬಡಾವಣೆಗಳ ಸ್ಥಳಗಳಿಗೆ ಮುಡಾ ಅಧಿಕಾರಿ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜೊತೆಗೆ ಅವುಗಳ ಮಾಲೀಕರನ್ನು ಪತ್ತೆ ಹಚ್ಚಿಸಿ ನೋಟಿಸ್ ನೀಡಲಾಗುವುದು ಎಂದು ಎಚ್ಚರಿಸಿದರು. ಈ ಒಂದು ಮಾಧ್ಯಮಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮೆಲ್ಲ ಸ್ನೇಹಿತರು ಕೂಡ ಸ್ವಾಗತವನ್ನು ಕೋರುತ್ತಾ, ಮುಡಾ ನಿರ್ದೇಶಕರಾದ ಕಲ್ಲಹಳ್ಳಿ ಕಾರ್ತಿಕ್, ಮಹೇಶ್, ಕಮಲರಾಜು, ಇದ್ರೀಶ್ ಖಾನ್, ನಗರ ಯೋಜನಾ ವ್ಯವಸ್ಥಾಪಕ ಪ್ರವೀಣ್ ಹಾಜರಿದ್ದರು. ನಮ್ಮ ಪ್ರವೀಣ್ ಸರ್ ಮತ್ತು ನಮ್ಮ ನಿರ್ದೇಶಕರುಗಳಾದಂಥ ಮಹೇಶ್ ಅವರು, ಕಾರ್ತಿಕ್ ಅವರು, ನಮ್ಮ ಕಮಲಾ ಮೇಡಮು, ನಮ್ಮ ಇದ್ರೀಶ್ ಖಾನ್ ಅವರ ಸಮ್ಮುಖದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಾಮಾನ್ಯ ಸಭೆ ಉದ್ದೇಶ ಒಂದೇ, ನಮ್ಮ ಶಾಸಕರು ಮಂಡ್ಯ ನಗರವನ್ನು ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನುವಂಥ ಆಸೆ ಅಭಿಲಾಷೆ ಅವರದಾಗಿದೆ. ಅದಕ್ಕೇನೆಲ್ಲ ಸವಲತ್ತುಗಳನ್ನ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕಾರ್ಯಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇರ್ತೀನಿ. ನೀವು ಪ್ರಾಧಿಕಾರ ನಿಟ್ಟಿನಲ್ಲಿ ಹೆಜ್ಜೆ ನೀಡಿ ಒಳ್ಳೆಯ ಕೆಲಸಗಳನ್ನ ಮಾಡಿ ಅನ್ನುವಂತಹ ಸಲಹೆಗಳನ್ನ ಕೊಟ್ಟು ಈಗಷ್ಟೇ ತೆರಳಿದ್ರು. ಅದಕ್ಕಿಂತ ಪ್ರಮುಖವಾಗಿ ಮಂಡ್ಯದಲ್ಲಿ ನಮಗೆ ಕಾಡ್ತಾ ಇರುವಂಥದ್ದು ಏನು ಅಂತಾರೆ, ಇದು ಈ ರೀತಿ ಅಕ್ರಮ ಬಡಾವಣೆಗಳು ಸಾಕಷ್ಟು ಮಂಡ್ಯದಲ್ಲಿ ಒಂದು 20ರಿಂದ 30 ಅಕ್ರಮ ಬಡಾವಣೆಗಳು ತಲೆ ಎತ್ತಿರುವಂಥದ್ದು. ಇವರು ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅಪ್ರೂವಲು ತಗೊಳ್ಳೋದಿಲ್ಲ, ಯಾವುದೇ ಪರ್ಮಿಷನು ಕೂಡ ತಗೊಳ್ಳೋದಿಲ್ಲ. ಸುಮ್ಮನೆ ಜನಗಳ ನಡುವೆ ಇದನ್ನು ಮಾರಾಟಕ್ಕೆ ಇಡುವಂಥ, ಅವ್ರಿಗೆ ಇಷ್ಟ ಬಂದಷ್ಟು ದರದಲ್ಲದನ್ನ ಮಾರಾಟಕ್ಕೆ ಇಡುವಂಥದ್ದು. ಇದು ನಮ್ಮ ಪ್ರಾಧಿಕಾರಕ್ಕೂ ಅಷ್ಟೇ, ಈ ಕಡೆ ಜನಗಳಿಗೂ ಕೂಡ ಯಾವುದೇ ರೀತಿ ಸೌಲಭ್ಯಗಳನ್ನ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ರಿಜಿಸ್ಟ್ರಿಗಲ್ಲ ಸರ್, ರಿಜಿಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಇದನ್ನು ರಿಜಿಸ್ಟರ್ ಮಾಡಬೇಡಿ. ಎರಡನೇ ನಮ್ಮ ಜನಗಳಿಗೂ ಏನು ಅಂದರೆ, ಇಂಥ ಬಡಾವಣೆಗಳಲ್ಲಿ ನೀವು ಖರೀದಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅನ್ನುವಂಥದ್ದು ನಮ್ಮದೊಂದು ಅಪೀಲ್. ಅದನ್ನು ಬಡಾವಣೆ ಮಾಡಿ ಅವರು ಏನು ಅಂತಂದರೆ, ಅದು ಯಾವುದೇ ರೀತಿಯಾದಂತಹ ನಮ್ಮ ಒಂದು ಮೂಡಾ ನಿವೇಶನದ ಪ್ರಾಧಿಕಾರದ ಏನು ಪ್ಲಾನ್ ಪ್ರಕಾರವಾಗಿ ಮಾಡೋದಿಲ್ಲ. ಏನು ಮಾಡ್ತಾರೆ ಅಂತಂದರೆ, 1 ಎಕರೆ ಇತ್ತು ಅಂತಂದರೆ ಮಧ್ಯದಲ್ಲಿ ಒಂದು 20 ಅಡಿ ರೋಡ್ ಮಾಡ್ಕೋತಾರೆ. 20 ಅಡಿ ರೋಡ್ ಮಾಡಿಕೊಂಡು 2 ಕಡೆ ಸೈಟ್ ವಿಭಾಗ ಮಾಡಿಬಿಡ್ತಾರೆ. ಸೊ ಇದ್ರ ಪ್ರಕಾರವಾಗಿ ಮಾಡಿದ್ರೆ ನಾಳೆ ದಿನ ಏನಾಗುತ್ತೆ ಅಂತಂದರೆ, ಹೇಳ್ಬಿಡ್ತೀನಿ ಲಿಸ್ಟ್ಗಳು. ಪಣಕನಹಳ್ಳಿ ಸರ್ವೆ ನಂಬರ್ 25/6, ಹೊಳಲು ಗ್ರಾಮ ಸರ್ವೆ ನಂಬರ್ 48/3, ಕಿರಗಂದೂರು ಗ್ರಾಮ ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ಲಾಸ್ಟ್ ನಿಮಗೆ ಕೊಡ್ತೀನಿ, ಜೆರಾಕ್ಸ್ ಕೊಡ್ತೀನಿ. ಕಿರಗಂದೂರು ಗ್ರಾಮ ಸರ್ವೆ ನಂಬರ್ 116/1B2, ಮಂಡ್ಯ ಗ್ರಾಮ ಸರ್ವೆ ನಂಬರ್ 255, ಗೋಪಾಲಪುರ ಗ್ರಾಮ ಸರ್ವೆ ನಂಬರ್ 39/4B, ಗುತ್ತಲು ಗ್ರಾಮ ಸರ್ವೆ ನಂಬರ್ 700, 701, ಕ್ಯಾತಂಗೆರೆ ಗ್ರಾಮ ಸರ್ವೆ ನಂಬರ್ 38/4, 38/9, ಕ್ಯಾತಂಗೆರೆ ಇನ್ನೊಂದು ಸರ್ವೆ ನಂಬರ್ ಬಂದ್ಬಿಟ್ಟು 45. ಇಷ್ಟು ಗ್ರಾಮದಲ್ಲಿ ಈಗ ಪ್ರೆಸೆಂಟ್ ನಾವು ಸುಮಾರು ಬೇಜಾನು ಇದನ್ನು ಮಾಡಿರ್ತೀವಿ. ಆದರೆ ಇಷ್ಟು ಮೇಜರು ಈಗ ಪ್ರೆಸೆಂಟ್ ಅವರು ಮಾರಕ್ಕೆ ನಿಂತಿರುವಂತಹ ಇಲ್ಲಿ ಸೈಟ್ಗಳನ್ನ ಇದು ಮಾಡ್ತಾ ಇರ್ತಾರೆ. ಹೇಳ್ತೀವಿ ನಾವು ಜಸ್ಟು ಒಂದು ಇದನ್ನು ಮಾತ್ರ ಮಾಡ್ಕೊಬಂದಿದ್ದೀವಿ. ಇನ್ನೂ ಇದನ್ನು ಸ್ಪಾಟ್ ವಿಸಿಟ್ ಮಾಡಿ ಮಾಡ್ಕೊಬಂದಿರ್ತೀವಿ, ಅಂದರೆ ಗುರುತಿಸಿರ್ತೀವಿ. ಇನ್ನೂ ಅದ್ರ ಬಗ್ಗೆ ಇನ್ನೂ ಸರಿಯಾದಂಥ ಡೀಟೇಲ್, ಯಾರು ಓನರು, ಯಾರು ಇದರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಡಿಲ್ಲ. ಜಸ್ಟ್ ಇದೊಂದು ಐಡೆಂಟಿಫಿಕೇಶನ್ ಮಾಡಿ ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಮಾನ್ಯ ನಮ್ಮ ಸಾಹೇಬರು ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಇದನ್ನು ಪ್ರಸ್ತಾಪ ಮಾಡಿರ್ತೀವಿ ಸಭೆಯಲ್ಲಿ. ಶಾಸಕರು ಹಾಗೆ ನಮ್ಮ ಅಧ್ಯಕ್ಷರು ಭಾಳ ಸ್ಟ್ರಿಕ್ಟಾಗಿ ಹೇಳಿರ್ತಾರೆ. ಏನಂತಂದರೆ, ಯಾರೇ ಎಂಥ ಪ್ರಭಾವಿ ವ್ಯಕ್ತಿ ಇರಲಿ, ಯಾರೇ ಎಂಥ ಆಗಲಿ, ಯಾರೇ ಎಂಥ ಪ್ರಭಾವಿಗಳಿರಲಿ, ಅಲ್ಲಿ ಲೇಔಟ್ಗಳನ್ನ ಮಾಡಿದರೆ ಅವ್ರಿಗೆ ನೋಟಿಸ್ಗಳನ್ನ ಕೊಡಿ. ನೋಟಿಸ್ಗಳನ್ನ ಕೊಟ್ಬಿಟ್ಟು ಈ ಸರ್ವೆ ನಂಬರ್ಗಳಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಆ ಸರ್ವೆ ನಂಬರ್ ರಿಗಾರ್ಡಿಂಗು ತಕ್ಷಣ ನಮ್ಮ ಮುಂದೆನೇ ಈಗ ಸಬ್ ರಿಜಿಸ್ಟ್ರಿಗೆ ಕಾಲ್ ಮಾಡಿ ಹೇಳಿರ್ತಾರೆ.
ಮೂಡಾದಿಂದ ಈಗ ಒಂದು ಲೆಟ್ರ್ ಬರ್ತದೆ, ಈ ಸರ್ವೆ ನಂಬರ್ಗಳಲ್ಲಿ ಅಕ್ರಮವಾಗಿ ಬಡಾವಣೆ ಮಾಡ್ತಿರ್ತಾರೆ, ಈ ಸರ್ವೆ ನಂಬರ್ಗಳಲ್ಲಿ ಯಾರು ಕೂಡ ಯಾವುದೇ ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಈಗ MLA ಸಾಹೇಬರು ಡೈರೆಕ್ಟಾಗಿ ಫೋನ್ ಮುಖಾಂತರ ಸಬ್ ರಿಜಿಸ್ಟ್ರಿಗೆ ಕೂಡ ವಾರ್ ಮಾಡಿ ಹೇಳಿರ್ತಾರೆ. ಸೊ ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ರೆ ನಾವು ಇವತ್ತು ಇಲ್ಲಿಂದ ನಾವು ಒಂದು ಲೆಟ್ರನ್ನು ಹಾಕ್ತಾ ಇದೀವಿ, ಇಂಥ ಸರ್ವೆ ನಂಬರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕ್ರಯ ಮಾಡಿಕೊಡ್ಬಾರ್ದು ಅಂತ ಹೇಳಿ ನಾವು ಇದರಿಂದ ಹಾಕ್ತಾ ಇದ್ದೀವಿ. ಸೊ ಏನಾಗುತ್ತೆ ಅಂತಂದರೆ ನಾಗರಿಕರಿಗೆ ಪಾಪ ಗೊತ್ತಾಗಲ್ಲ, ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತಾ ಇದೆ ಅಂತಂದ್ರೆ ಅಲ್ಲಿ ಸೈಟ್ ಸಿಗ್ತಾ ಇದೆ ಅಂತಂದರೆ ತೊಗೊಂಬಿಡ್ತಾರೆ. ಸೊ ತೊಗೊಂಡಾದ್ಮೇಲೆ ಏನು ಮಾಡ್ತಾರೆ ಅಂತಂದರೆ ಅವಾಗ ಬರ್ತಾರೆ, ಅವಾಗ ಬಂದು ಏನು ಮಾಡ್ತಾರೆ, ಲೇಔಟ್ ಅಪ್ರೂವಲ್ ನಮಗೆ ಅರ್ಜಿ ಸಲ್ಲಿಸ್ತಾರೆ. ಮತ್ತು ಏನಪ್ಪ ಅಂತಂದರೆ ಇದನ್ನು ನಮಗೆ ಏನು ಅಂತಂದರೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಲ್ಡಿಂಗ್ ಲೈಸೆನ್ಸ್ ಕೊಡಿ ಅಂತ ಕೇಳ್ತಾರೆ. ಸೊ ನಾವು ಬಿಲ್ಡಿಂಗ್ ಲೈಸೆನ್ಸ್ ಮಾಡಿಕೊಡ್ಬೇಕು ಅಂತ ಅಂದರೆ ನಮ್ಮಿಂದ ಅಪ್ರೂವಲ್ ಆಗಿರಬೇಕು.